ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. 8ನೇ ತರಗತಿಯ ಒಂದು ಸಮಾಜ ವಿಜ್ಞಾನದ ಒಂದು ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಪಾಠಗಳ ವಿವರಣೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಭಾಗ 1ರಲ್ಲಿ ಕೊಟ್ಟಿರುವಂತಹ ಪಾಠಗಳ ಕುರಿತಾಗಿ ಅಧ್ಯಾಯ 1ಅನ್ನ ನೋಡ್ತಾ ಹೋಗೋಣ. ಅಧ್ಯಾಯ 1 ಆಧಾರಗಳು ಅಂತ ಹೇಳ್ಬಿಟ್ಟು ಈ ಒಂದು ಆಧಾರಗಳು ಎನ್ನುವಂತಹ ಪಾಠದ ಮೂಲಕ ನಾವು ಯಾವ ಯಾವ ಅಂಶಗಳನ್ನ ತಿಳ್ಕೊಳ್ಬಹುದು ಅಂದ್ರೆ, ಈ ಒಂದು ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನ ತಿಳಿಯಿರಿ ಅಂತ ಇದೆ. ಸೊ ಈ ಒಂದು ಪಾಠದಿಂದ ನಾವ್ ಏನೇನ ಕಲ್ತ್ಕೋತೀವಿ ಅಂದ್ರೆ, ಏನನ್ನ ತಿಳ್ಕೊಳ್ತೀವಿ ಅಂದ್ರೆ, ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆಯನ್ನ ತಿಳ್ಕೊಳ್ತೀವಿ, ವಿವಿಧ ಸಾಹಿತ್ಯಿಕ ಆಧಾರಗಳನ್ನ ತಿಳ್ಕೊಳ್ತೀವಿ, ಪ್ರಾಕ್ತನ ಆಧಾರಗಳು ಮತ್ತು ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ತಿಳ್ಕೊಳ್ತೀವಿ, ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ. ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳು ಎಂದರೇನು ಎನ್ನುವ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ಆಧಾರಗಳು ಎನ್ನುತ್ತೇವೆ. ನೋಡಿ, ಈ ಒಂದು ಆಧಾರಗಳು ಅಂದ್ರೆ ಏನು ಅಂತ ಪ್ರಶ್ನೆ ಅಂತ ಬಂದಾಗ, ಆಧಾರಗಳು ಅಂದ್ರೆ ಏನಂತಂದ್ರೆ, ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ಆಧಾರಗಳು ಅಂತ ಹೇಳ್ತೀವಿ. ಅಂದ್ರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದಂತಹ ಒಂದು ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಧಾರಗಳು ಅಂತ ಹೇಳ್ತೀವಿ. ಅಂದ್ರೆ ಮಾನವನ ಗತಕಾಲದ ಚರಿತ್ರೆ ಅಂದ್ರೆ ಏನು, ಈ ಮಾನವ ಆಲ್ರೆಡಿ ಗತಿಸಿ ಹೋದಂತಹ ಘಟನೆಯ ಕುರಿತಾಗಿ ನಾವು ಚರಿತ್ರೆಯನ್ನ ರಚನೆಯ ಮೂಲಕ ಅಂದ್ರೆ ಕೆಲವೊಂದು ಸಾಮಗ್ರಿಗಳನ್ನ ಉಳ್ಕೊಂಡಿರ್ತವೆ. ಸೊ ಆ ಒಂದು ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಧಾರಗಳು ಅಂತ ಕರಿತೀವಿ. ಇವುಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನ ನೀಡುತ್ತವೆ. ಗತಿಸಿ ಹೋದ ಸಂಗತಿಗಳನ್ನ ಸಂಬಂಧಿಸಿದ ಆಧಾರಗಳನ್ನ ವಿಶ್ಲೇಷಿಸುವ ಮೂಲಕ ಇತಿಹಾಸಕಾರರು ಕಟ್ಟಿಕೊಡುತ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದಿದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಊಹೆಗಳನ್ನ ಮಾಡಲಾಗುತ್ತದೆ. ಮಾನವನ ಚರಿತ್ರೆಯು ಅತ್ಯಂತ ಸಂಕೀರ್ಣವಾದದ್ದು. ಹೀಗಾಗಿ ಆಕಾರಗಳನ್ನ ವಿಶ್ಲೇಷಿಸುವಾಗ ವಿವಿಧ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸುವುದುಂಟು. ವಿಶ್ಲೇಷಣೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಮತ್ತು ಹೊಸ ತಿಳುವಳಿಕೆಗಳು ಹೊರ ಬರುತ್ತಿರುತ್ತವೆ. ಗತವನ್ನ ಯಾರೂ ಬದಲಿಸಲಾಗುವುದಿಲ್ಲ, ಆದರೆ ಗತದ ಬಗೆಗಿನ ತಿಳುವಳಿಕೆಗಳು ಹೊಸ ಹೊಸ ದೃಷ್ಟಿಕೋನದಲ್ಲಿ ಬರುತ್ತಿರುತ್ತವೆ. ನೋಡಿ, ಈ ಒಂದು ಗತಿಸಿ ಹೋದಂತಹ ಸಂಗತಿಗಳನ್ನ ಅಂದ್ರೆ ಗತಿಸಿ ಹೋದಂತಹ ಸಂಗತಿಗಳನ್ನ ಸಂಬಂಧಿಸಿದಂತ ಆಧಾರಗಳನ್ನ ವಿಶ್ಲೇಷಿಸುವಂತಹ ಮೂಲಕ ಇತಿಹಾಸಕಾರರು ಕಟ್ಟಿಕೊಡ್ತಾರೆ. ಜೊತೆಗೆ ಕೆಲವೊಮ್ಮೆ ಅಕಸ್ಮಾತ್ ಆಗಿ ಏನಾದ್ರೂ ಆ ಒಂದು ನಿಖರವಾದಂತ ಆಧಾರಗಳು ನಮಗೇನಾದ್ರೂ ದೊರಕದಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಸಿಕ್ಕಿರುವಂತ ಆಧಾರಗಳನ್ನ ಅಂದ್ರೆ ಯಾವ್ಯಾವ ಆಧಾರಗಳು ಸಿಕ್ಕಿರ್ತವೋ ಆ ಒಂದು ಆಧಾರಗಳ ಮೇಲೆ ಏನ್ ಮಾಡ್ತಾರೆ, ಊಹೆಗಳನ್ನ ಮಾಡ್ತಾರೆ. ಅಂದ್ರೆ ಒಂದು ಊಹೆಗಳನ್ನ ಮಾಡುವುದ್ರ ಮೂಲಕ, ಜೊತೆಗೆ ಮಾನವನ ಚರಿತ್ರೆಯು ಅತ್ಯಂತ ಸಂಕೀರ್ಣವಾದದ್ದು. ಹಾಗಾಗ್ಬಿಟ್ಟು ಆಕಾರಗಳು ನಮಗೆ ವಿಶ್ಲೇಷಿಸುವಾಗ ವಿವಿಧ ಇತಿಹಾಸಕಾರರು ಏನ್ ಮಾಡ್ತಾರೆ, ಭಿನ್ನ ಭಿನ್ನವಾದಂತಹ ದೃಷ್ಟಿಕೋನಗಳಲ್ಲಿ ಅರ್ಥೈಸ್ತಾರೆ. ಅಂದ್ರೆ ಒಬ್ಬ ಇತಿಹಾಸಕಾರ ಒಂದು ವಿಚಾರವನ್ನ ಹೇಳಿದ್ರೆ ಇನ್ನೊಬ್ಬ ಇತಿಹಾಸಕಾರ ಇನ್ನೊಂದು ದೃಷ್ಟಿಕೋನದಲ್ಲಿ ಹೇಳುವಂತಹ ಅಂದ್ರೆ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ವಿಶ್ಲೇಷಣೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಅಂದ್ರೆ ಕೆಲವೊಂದ್ಸರಿ ಏನು ಆ ಸಂದರ್ಭಕ್ಕೆ ಏನು ಆಧಾರಗಳು ಲಭ್ಯವಾಗಿರ್ತವಲ್ವಾ, ಆ ಲಭ್ಯವಾದಂತಹ ಆಧಾರಗಳ ಒಂದು ಸಾಮಗ್ರಿಗಳ ಒಂದು ಪುರಾವೆಯನ್ನ ಇಟ್ಕೊಂಡ್ಬಿಟ್ಟು ತಮ್ಮ ತಮ್ಮ ಒಂದು ಭಿನ್ನ ವಿಚಾರಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದ್ರೆ ದೃಷ್ಟಿಕೋನದಲ್ಲಿ ಅವುಗಳನ್ನ ವಿಶ್ಲೇಷಣೆ ಮಾಡ್ಕೊಂಡ್ಬಿಟ್ಟು ಅರ್ಥೈಸ್ಕೊಳ್ತಾ ಇರ್ತಾರೆ. ಜೊತೆಗೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಹೊಸ ತಿಳುವಳಿಕೆಯನ್ನ ಕೂಡ ಹೊರ ಬರ್ತಾ ಇರ್ತವೆ. ಈ ಕೆಲವೊಂದ್ಸರಿ ಒಂದು ಆಧಾರವನ್ನ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಏನಾದ್ರೂ ಒಂದು ಹೊಸ ವಿಚಾರವನ್ನ ಹೇಳಿದ್ರು ಈ ಸಂದರ್ಭದಲ್ಲಿ, ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಏನಾಗುತ್ತೆ, ಅದ್ರ ಒಂದು ಹೊಸ ರೂಪವನ್ನ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಇನ್ನೂ ಇಷ್ಟವಾದಂತಹ ಹೊಸ ತಿಳುವಳಿಕೆಗಳು ಹೊಸ ಹೊಸ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಜೊತೆಗೆ ಗತವನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ. ಆದ್ರೆ ಅಂದ್ರೆ ಗತವನ್ನ ಅಂದ್ರೆ ನಡೆದಿರುವಂತದನ್ನ ಯಾರು ಕೂಡ ಬದಲಾಯಿಸಕ್ ಆಗೋದಿಲ್ಲ. ಆದ್ರೆ ಗತದ ಬಗೆಗಿನ ತಿಳುವಳಿಕೆಗಳು ಹೊಸ ಹೊಸ ದೃಷ್ಟಿಕೋನದಲ್ಲಿ ಬರ್ತಾ ಇರ್ತವೆ. ಅಂದ್ರೆ ಈಗ ಸಿಕ್ಕಿರುವಂತ ಒಂದು ಆಧಾರವನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇನ್ನು ಬೇರೆ ಬೇರೆ ಹೊಸ ಹೊಸ ಆಯಾಮಗಳನ್ನ ಪಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇತಿಹಾಸವೆಂದ್ರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳು, ಘಟನೆಗಳು, ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ವಿವರಗಳನ್ನ ಅಧ್ಯಯನ ಮಾಡುವುದಷ್ಟೇ ಅಲ್ಲ,
ಮಾನವನ ವಿಕಾಸದ ವಿವಿಧ ಹಂತಗಳನ್ನ ರೂಪುಗೊಳ್ಳುವುದರ ಹಿಂದಿನ ಸಂಕೀರ್ಣ ಪ್ರಕ್ರಿಯೆಗಳನ್ನ ಅರಿತುಕೊಳ್ಳೋದು. ಈ ಪ್ರಕ್ರಿಯೆಗಳನ್ನ ಅರಿಯಲು ವಿವಿಧ ಬಗೆಯ ಆಕಾರಗಳನ್ನ ಇತಿಹಾಸಕಾರರು ಬಳಸಿಕೊಳ್ತಾರೆ. ದಾಖಲೆಗಳನ್ನ ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕವೇ ಸತ್ಯದ ಹತ್ತಿರವಾದಂತಹ ವಸ್ತುನಿಷ್ಠ ಅಂದ್ರೆ ಅಬ್ಜೆಕ್ಟಿವಿಟಿ ಇತಿಹಾಸಕಾರರು ಕಟ್ಟಿಕೊಡ್ತಾರೆ. ಸಂಶೋಧನಾ ವಿಧಾನ ಸಂಶೋಧನಾ ವಿಧಾನ ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರುತ್ತವೆ. ಇತಿಹಾಸದ ಸಂಶೋಧಕರಿಗೆ ಸಂಶೋಧನಾ ವಿಧಾನಗಳ ತರಬೇತಿಯು ಅತ್ಯಗತ್ಯವಾಗಿರುತ್ತೆ. ನೋಡಿ, ಒಂದು ಇತಿಹಾಸವನ್ನ ಹೇಳುವಂತವ್ರು ಅಂದ್ರೆ ಇತಿಹಾಸವೆನ್ನುವಂಥದ್ದು ಕೇವಲ ಚಾರಿತ್ರಿಕ ವ್ಯಕ್ತಿಗಳು ಅಂದ್ರೆ ಇತಿಹಾಸ ಅಂದ್ರೆ ಬರೀ ವ್ಯಕ್ತಿಗಳಲ್ಲಿರುವಂತಹ ಚರಿತ್ರೆ ಅಥವಾ ಚಾರಿತ್ರಿಕವಾಗಿರುವಂತಹ ಅಂಶಗಳನ್ನು ಮತ್ತೆ ಘಟನೆಗಳನ್ನ ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ವಿವರವನ್ನ ಅಧ್ಯಯನ ಮಾಡೋದಷ್ಟೇ ಅಲ್ಲ. ನೋಡಿ, ಇತಿಹಾಸ ಅಂದ ತಕ್ಷಣ ನಾವೇನ್ ಅನ್ಕೋತೀವಿ, ಗತಿಸಿ ಹೋದಂತಹ ಘಟನೆಗಳ ಒಂದು ಅಧ್ಯಯನ ಮಾಡೋದೇ ಇತಿಹಾಸ ಅಂತ ಹೇಳ್ತೀವಿ ಅಲ್ವಾ. ಅದಷ್ಟೇ ಅಲ್ಲ, ಅದು ಏನಾಗಿದೆ ಇತಿಹಾಸ ಅಂದ್ರೆ ಮಾನವನ ವಿಕಾಸದ ವಿವಿಧ ಹಂತಗಳು ರೂಪುಗೊಳ್ಳುವುದರ ಒಂದು ಹಿಂದಿನ ಒಂದು ಸಂಕೀರ್ಣ ಪ್ರಕ್ರಿಯೆಗಳನ್ನ ಅರಿತುಕೊಳ್ಳುವಂಥದ್ದು. ಅದರ ಹಿಂದಿನ ಇತಿಹಾಸವನ್ನ ಅದರ ಹಿಂದಿನ ಒಂದು ಪ್ರಕ್ರಿಯೆಯನ್ನ ಅರ್ಥಕೊಳ್ಳುವಂಥದ್ದು. ಜೊತೆಗೆ ಆ ಪ್ರಕ್ರಿಯೆಗಳನ್ನ ಅರಿಯಲು ವಿವಿಧ ಬಗೆಯ ಆಕಾರಗಳನ್ನ ಇತಿಹಾಸಕಾರರು ಬಳಸ್ಕೋತಾರೆ. ಅಂದ್ರೆ ಆ ಪ್ರಕ್ರಿಯೆಗೆ ಬೇಕಾದಂತ ಒಂದು ಅಂಶವನ್ನ ಆಕಾರಗಳನ್ನ ಬಳಸ್ಕೋತಾರೆ ಇತಿಹಾಸಕಾರರು. ಜೊತೆಗೆ ದಾಖಲೆಗಳನ್ನ ಕಲೆ ಹಾಕ್ತಾರೆ. ದಾಖಲೆಗಳನ್ನ ಕಲೆ ಹಾಕೋದ್ರ ಮೂಲಕ ಆ ದಾಖಲೆಗಳನ್ನ ಅಧ್ಯಯನ ಮಾಡ್ಬಿಟ್ಟು ಒಂದು ವಿಶ್ಲೇಷಣೆಗೆ ಒಳಪಡಿಸುವುದ ಮೂಲಕ ಏನ್ ಮಾಡ್ತಾರೆ, ಸತ್ಯಕ್ಕೆ ಹತ್ತಿರವಾದಂತಹ ವಸ್ತುನಿಷ್ಠ ಇತಿಹಾಸವನ್ನ ಇತಿಹಾಸಕಾರರು ಕಟ್ಟಿಕೊಡ್ತಾರೆ. ಇನ್ನು ಸಂಶೋಧನಾ ವಿಧಾನ ಎನ್ನುವಂಥದ್ದು ವೈಜ್ಞಾನಿಕವಾದಷ್ಟು ಕೂಡ ಏನಾಗುತ್ತಂದ್ರೆ ಇತಿಹಾಸದ ಬರಹಗಳು ಮೌಲ್ಯಯುತವಾಗುತ್ತವೆ. ಜೊತೆಗೆ ಇತಿಹಾಸದ ಸಂಶೋಧಕರಿಗೆ ಕೂಡ ಸಂಶೋಧನಾ ವಿಧಾನಗಳ ತರಬೇತಿಯು ಕೂಡ ಅತ್ಯಗತ್ಯವಾಗಿರುತ್ತೆ. ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು, ದೇವಾಲಯಗಳು ಹಾಗೂ ಇತರೆ ಬಗೆಯ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ವಿವಿಧ ಬಗೆಯ ಆಯುಧಗಳು, ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು, ಕೃತಿಗಳು, ಮೌಖಿಕ ಪರಂಪರೆಗಳು ಎಲ್ಲವೂ ಇತಿಹಾಸದ ರಚನೆಗೆ ಆಧಾರಗಳಾಗಿವೆ. ಏನಪ್ಪಾ ಆಧಾರಗಳು ಅಂದ್ರೆ ನಾವೆಲ್ಲ ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ, ಆಧಾರ ಅಂದ್ರೆ ಏನ್ ಆಧಾರಗಳು ಅಂತ ಅಂದ್ರೆ ಇಲ್ಲಿ ಹಿಂದಿನ ತಲೆಮಾರುಗಳು ಅಂದ್ರೆ ಗತಿಸಿ ಹೋದಂತಹ ತಲೆಮಾರುಗಳು ಅಂದ್ರೆ ಹೋದಂತ ತಲೆಮಾರುಗಳು ಬಿಟ್ಟೋಗಿರುವಂತಹ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳಿರ್ಬೋದು, ಅವ್ರು ಬಳಸಿದಂತಹ ವ್ಯವಸಾಯಕ್ಕೆ ಏನೇನ್ ಬಳಸ್ತಾ ಇದ್ರಲ್ವಾ ಆ ಪರಿಕರಗಳಿರ್ಬೋದು, ಅಥವಾ ದೇವಾಲಯಗಳಿರ್ಬೋದು ಅಂದ್ರೆ ಅಂದಿನ ಕಾಲದಲ್ಲಿ ಕಟ್ಟಿರುವಂತಹ ದೇವಾಲಯಗಳಿರ್ಬೋದು. ಇನ್ನು ಧಾರ್ಮಿಕ ಕಟ್ಟಡಗಳು ಅಂದ್ರೆ ದೇವರ ಆರಾಧನೆಗೋಸ್ಕರ ಕಟ್ಟಿರುವಂತಹ ಒಂದು ಧಾರ್ಮಿಕ ಕಟ್ಟಡಗಳಿರ್ಬೋದು, ಕೋಟೆಗಳಿರ್ಬೋದು, ಶಾಸನಗಳು ಅಂದ್ರೆ ಕಲ್ಲಿನ ಮೇಲೆ ಬರ್ದಿರುವಂತಹ ಕೆತ್ತಿರುವಂತಹ ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು ಅಂದ್ರೆ ಅಂದಿನ ಕಾಲದಲ್ಲಿ ಚಲಾವಣೆಗಿದ್ದಂತಹ ನಾಣ್ಯಗಳಿರ್ಬೋದು, ವಿವಿಧ ಬಗೆಯ ಆಯುಧಗಳಿರ್ಬೋದು ಅಂದ್ರೆ ಅಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತ ಆಯುಧಗಳು ಯಾವ್ಯಾವಿತ್ತು ಅನ್ನುವಂಥದ್ದಿರ್ಬೋದು. ಜೊತೆಗೆ ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು, ಏನಾದ್ರೂ ಗ್ರಂಥಗಳನ್ನ ಕೃತಿಗಳನ್ನ ಬರ್ದಿರೋದಿರ್ಬೋದು. ಅಷ್ಟಲ್ದೇನೆ ಮೌಖಿಕ ಪರಂಪರೆಗಳು, ಇವೆಲ್ಲವೂ ಕೂಡ ಏನಾಗುತ್ತೆ ಇತಿಹಾಸದ ರಚನೆಗೆ ಆಧಾರಗಳಾಗಿರುತ್ತೆ. ಇಷ್ಟು ನಾವು ಗಮನಿಸ್ಬೇಕು. ಆಧಾರಗಳಂದ್ರೇನು, ಹಿಂದಿನ ತಲೆಮಾರುಗಳು ಬಿಟ್ಟೋಗಿರುವಂತಹ ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ಪರಿಕರಗಳಿರ್ಬೋದು, ದೇವಾಲಯಗಳಿರ್ಬೋದು, ಧಾರ್ಮಿಕ ಕಟ್ಟಡಗಳಿರ್ಬೋದು, ಕೋಟೆಗಳಿರ್ಬೋದು, ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಜೊತೆಗೆ ವಿವಿಧ ಬಗೆಯ ಆಯುಧಗಳು, ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು, ಕೃತಿಗಳು ಮತ್ತು ಮೌಖಿಕ ಪರಂಪರೆಗಳು, ಇವಿಷ್ಟು ಕೂಡ ಎಲ್ಲವೂ ಕೂಡ ಇತಿಹಾಸದ ಒಂದು ರಚನೆಗೆ ಆಧಾರಗಳಾಗಿ ನಮ್ಗೆ ಸಿಗುತ್ತೆ. ಇನ್ನು ಆಧಾರಗಳ ಒಂದು ಪ್ರಕಾರಗಳನ್ನ ನೋಡಿದಾಗ ಇಲ್ಲಿ ನಾವು 3 ರೀತಿಯ ಪ್ರಕಾರಗಳನ್ನ ನೋಡ್ತೀವಿ. ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳನ್ನ ನೋಡ್ತೀವಿ ನಾವು? 3 ರೀತಿಯ ಪ್ರಕಾರಗಳನ್ನ ನೋಡ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಎರಡನೇದು ಪ್ರಾಕ್ತನ ಆಧಾರಗಳು, ಮೂರನೇದು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಹೇಳ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಆಧಾರಗಳಲ್ಲಿ ನೋಡಿ, ಮೊದಲನೇದಾಗಿ ನಾವೇನ್ ತಿಳ್ಕೊಂಡ್ವಿ, ಆಧಾರ ಎಂದ್ರೆ ಏನಂತ ತಿಳ್ಕೊಂಡ್ವಿ, ಆಧಾರಗಳಲ್ಲಿ ಯಾವ್ಯಾವ ಸಂಬಂಧಿಸಿರುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಆಧಾರಗಳ ಒಂದು ಪ್ರಕಾರಗಳು ಎಷ್ಟಂದ್ರೆ
ಮೂರು ಪ್ರಕಾರಗಳು ಬರ್ತವೆ. ಒಂದು ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು ಮತ್ತು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಇಲ್ಲಿ ಸಾಹಿತ್ಯಿಕ ಆಧಾರಗಳಂದ್ರೆ ಯಾವ್ಯಾವು? ಸಾಹಿತ್ಯಿಕ ಆಧಾರಗಳಂದ್ರೆ ಯಾವ ರೀತಿಯಾದಂತ ಸಾಹಿತ್ಯಿಕ ಆಧಾರಗಳು ಬರ್ತವೆ ಅಂದ್ರೆ ಇಲ್ಲಿ ಒಂದು ದೇಶೀಯ ಸಾಹಿತ್ಯ, ಇನ್ನು ವಿದೇಶಿಯ ಸಾಹಿತ್ಯ. ನೋಡಿ, ಇಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ವಿಧಗಳನ್ನ ನೋಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಗಮನಿಸ್ತಾ ಹೋಗಿ, ನಾನು ಇಲ್ಲಿ ಅಂಡರ್ಲೈನ್ ಎಲ್ಲ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಟಿಕ್ ಮಾಡ್ಬಿಟ್ರೆ ನಮಗೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ನೋಡಿ, ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯಿಕ ಆಧಾರಗಳಲ್ಲಿ ಎಷ್ಟು ವಿಧ? ಎರಡು ವಿಧ. ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶಿಯ ಸಾಹಿತ್ಯ. ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಇಲ್ಲಿ ಪ್ರಾಕ್ತನ ಆಧಾರಗಳು. ಇಲ್ಲಿ ಪ್ರಾಕ್ತನ ಆಧಾರಗಳಂದ್ರೆ ಅದರಲ್ಲಿ ಎಷ್ಟು ವಿಧ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಪ್ರಾಕ್ತನ ಆಧಾರಗಳಲ್ಲಿ ಕೂಡ ಎಷ್ಟು ವಿಧ ಬರ್ತವೆ ಅಂದ್ರೆ 4 ವಿಧಗಳು ಬರ್ತವೆ. ಒಂದು ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4ನೇದು ಉತ್ಖನನಗಳು ಅಂತೇಳಿ. ಭೂ ಉತ್ಖನನಗಳಂದ್ರೆ ಭೂಮಿಯಲ್ಲಿ ಆಗಿರುವಂತ, ಭೂಮಿಯಲ್ಲಿ ಸಿಕ್ಕಿರುವಂತ ಕೆಲವೊಂದು ಉತ್ಖನನ ಮಾಡ್ತಾರೆ ಆಗಿದ್ದಾಗ, ಆ ಒಂದು ಉತ್ಖನನಗಳು. ಗೊತ್ತಾಯ್ತಲ್ವಾ? ಸಾಹಿತ್ಯಿಕ ಆಧಾರಗಳಲ್ಲಿ ಎಷ್ಟು ವಿಧ ನಾವು ನೋಡ್ತೀವಿ? ಸಾಹಿತ್ಯಿಕ ಆಧಾರಗಳಲ್ಲಿ 2 ವಿಧ ನೋಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ. ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧ ನೋಡ್ತೀವಿ ನಾವು? ಎಷ್ಟು ವಿಧಗಳು ನೋಡ್ತೀವಿ? 4 ವಿಧ ನೋಡ್ತೀವಿ. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಓಕೆನಾ? ಇಲ್ಲಿ ಸಾಹಿತ್ಯಿಕ ಆಧಾರ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸಾಹಿತ್ಯಿಕ ಆಧಾರ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ಗಮನಿಸಿ, ಲಿಖಿತ ರೂಪದ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು. ಅಂದ್ರೆ ಸಾಹಿತ್ಯಿಕ ಆಧಾರವನ್ನ 2 ರೀತಿಯಾಗಿ ವಿಂಗಡಿಸ್ತೀವಿ. ಒಂದು ಲಿಖಿತ ರೂಪದ ಸಾಹಿತ್ಯ, ದೇಶೀಯ ಸಾಹಿತ್ಯ, ಮತ್ತು ವಿದೇಶಿಯ ಸಾಹಿತ್ಯ. ಲಿಖಿತ ರೂಪದ ದೇಶೀಯ ಸಾಹಿತ್ಯ ಒಂದು, ಇನ್ನೊಂದು ವಿದೇಶಿಯ ಸಾಹಿತ್ಯ. 2 ರೀತಿಯಾಗಿ ವಿಂಗಡಿಸ್ತೀವಿ ಆಧಾರಗಳಲ್ಲಿ, ಸಾಹಿತ್ಯಿಕ ಆಧಾರಗಳಲ್ಲಿ. ಆಯಾ ಕಾಲಘಟ್ಟಗಳನ್ನ ಲಿಖಿತ ಸಾಹಿತ್ಯಗಳು ಕಟ್ಟಿಕೊಡ್ತವೆ. ಅವು ನೇರವಾಗಿ ಚರಿತ್ರೆಯನ್ನ ನಿಖರವಾಗಿ ಹೇಳದಿದ್ದರೂ ಕೂಡ ಅವುಗಳು ಆಯಾ ಕಾಲಘಟ್ಟದ ಚರಿತ್ರೆಯನ್ನ ಪ್ರತಿಬಿಂಬಿಸುತ್ತವೆ. ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ ಸಾಹಿತ್ಯಗಳು ಕಟ್ಟಿಕೊಡುವ ಸತ್ಯಗಳನ್ನ ಇತಿಹಾಸಕಾರರು ಏನ್ ಮಾಡ್ತಾರೆ? ವಿಶ್ಲೇಷಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ. ಓಕೆನಾ? ಇಲ್ಲಿ ದೇಶೀಯ ಸಾಹಿತ್ಯ ಏನೋ ಅವು ಆಯಾ ಕಾಲಘಟ್ಟದ, ಅಂದ್ರೆ ಆಯಾ ಕಾಲಘಟ್ಟದಲ್ಲಿರುವಂತಹ ಲಿಖಿತ ಸಾಹಿತ್ಯಗಳನ್ನ ಕಟ್ಕೊಳ್ತವೆ. ಅವು ನೇರವಾಗಿ ಚರಿತ್ರೆಯನ್ನ ನಿಖರವಾಗಿ ಹೇಳದಿಲ್ಲ. ಅಂದ್ರೆ ಹೇಳದಿದ್ರು ಕೂಡ, ಅಂದ್ರೆ ನೇರವಾಗಿ ಇದು ಹೀಗಿತ್ತಪ್ಪ, ಇದು ಹೀಗ್ ನಡೀತಂತೇಳಿ ಹೇಳ್ದಿದ್ರು ಕೂಡ ಅದು ಹೇಗಿರುತ್ತಂದ್ರೆ ಆಯಾ ಕಾಲಘಟ್ಟದ ಚರಿತ್ರೆಯನ್ನ ಪ್ರತಿಬಿಂಬಿಸುತ್ತೆ. ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಹೀಗಿತ್ತು, ಹೀಗಿರ್ಬಹುದು ಅನ್ನುವಂಥದ್ದನ್ನ, ಬಿಂಬವನ್ನ, ಒಂದು ಬಿಂಬಕ್ಕೆ ಪ್ರತಿಬಿಂಬವನ್ನ ಸೂಚಿಸುವಂತಹ ಪ್ರಯತ್ನವನ್ನ ಈ ಒಂದು ದೇಶೀಯ ಸಾಹಿತ್ಯ ಆಧಾರಗಳು ಮಾಡ್ತವೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ, ಅಂದ್ರೆ ಹಲವಾರು ವಿಶ್ಲೇಷಣೆಗಳು ಎಲ್ಲ ನಡೆಯೋದ್ರ ಮೂಲಕ ಸಾಹಿತ್ಯಗಳು ಕಟ್ಟಿಕೊಡುವಂತಹ ಸತ್ಯಗಳನ್ನ ಏನ್ ಮಾಡ್ತಾರೆ? ಇತಿಹಾಸಕಾರರು ವಿಶ್ಲೇಷಿಸ್ತಾರೆ. ಅಂದ್ರೆ ಸಿಕ್ಕಿರುವಂತಹ ಸತ್ಯವನ್ನ ವಿಶ್ಲೇಷಣೆ ಮಾಡುವುದರ ಮೂಲಕ ಏನ್ ಮಾಡ್ತಾರೆ? ಅವನ್ನ ಒಂದು ಬಹಿರಂಗ ಪಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ದೇಶೀಯ ಸಾಹಿತ್ಯ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಗಮನಿಸಿ, ದೇಶೀಯ ಸಾಹಿತ್ಯ ಅಂದ್ರೇನು? ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನ ಏನಂತ ಕರಿತೀವಿ ನಾವು? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಓಕೆನಾ? ಬರಹದ ರೂಪವನ್ನ ಪಡೆದಿರುವ ಎಲ್ಲಾ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನ ಕಾಣುತ್ತೇವೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲಾ ಭಾರತೀಯ ಭಾಷೆಗಳು ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನ ಹೊಂದಿವೆ. ಇಲ್ಲಿ ನೋಡಿ, ಗಮನಿಸಿ, ಇಲ್ಲಿ ದೇಶೀಯ ಸಾಹಿತ್ಯ ಅಂದ್ರೇನು? ಭಾರತೀಯರಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನ ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ನಮ್ಮ ಭಾರತದವರು, ಅಂದ್ರೆ ನಮ್ಮ ಭಾರತದಲ್ಲೇ ಇದ್ದಂಥವ್ರು, ನಮ್ಮ ಭಾರತದಲ್ಲೇ ವಾಸ ಮಾಡಿದಂಥವ್ರು,
ಭಾರತದಲ್ಲೇ ಅವರು ಉಳಿದಿರುವಂತಹ ಅಂದ್ರೆ ಭಾರತೀಯರೇ ಆಗಿರುವಂತಹ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇವು ಬರಹದ ರೂಪದನ್ನ ಪಡೆದಿರುವ ಅಂದ್ರೆ ಇವು ಬರಹದ ರೂಪದಲ್ಲಿ ಇರ್ತವೆ. ಜೊತೆಗೆ ಇವು ಬರಹದ ರೂಪದಲ್ಲಿರ್ತವೆ. ಭಾರತೀಯ ಭಾಷೆಗಳಲ್ಲೂ ಕೂಡ ಇವು ಸಾಹಿತ್ಯವನ್ನ ನಾವು ಕಾಣ್ಬೋದು. ಅಂದ್ರೆ ಭಾರತ ದೇಶ ಅಂದ ತಕ್ಷಣನೇ ಭಾರತ ದೇಶದಲ್ಲಿ ಒಂದೇ ಭಾಷೆ ಇರೋದಿಲ್ಲ. ಭಾರತೀಯ ಭಾಷೆಗಳು ಸಾಕಷ್ಟು ಒಂದು ರಾಜ್ಯಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಆಯಾ ರಾಜ್ಯದ ಒಂದು ಭಾಷೆಗಳನ್ನ ಮಾತಾಡ್ತಾರಲ್ವಾ. ಅದೇ ರೀತಿಯಾಗಿ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನ ನಾವು ಕಾಣ್ಬಹುದು. ಯಾವ್ಯಾವ ಭಾಷೆಗಳಲ್ಲಿ ಕಾಣ್ಬಹುದು ಅಂತಂದ್ರೆ ಇಲ್ಲಿ ಕೆಲವೊಂದು ಭಾಷೆಗಳನ್ನ ಕೊಟ್ಟಿದ್ದಾರೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಅಂದ್ರೆ ಮುಂತಾದವು ಆಯಾ ರಾಜ್ಯದಲ್ಲಿ ಮಾತನಾಡುವಂತ ಭಾಷೆಗಳಿಂದ ಮುಂತಾದ ಎಲ್ಲಾ ಭಾರತೀಯ ಭಾಷೆಗಳು ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನ ಹೊಂದಿದೆ. ಅಂದ್ರೆ ತನ್ನದೇ ಆಗಿರುವಂತ ಅಂದ್ರೆ ಭಾಷೆ ತನ್ನದೇ ಆಗಿರುವಂತ ಶ್ರೀಮಂತ ಸಾಹಿತ್ಯವನ್ನ ಹೊಂದಿದೆ. ಸೊ ಆ ಒಂದು ಸಾಹಿತ್ಯದ ಮೂಲಕ, ಆ ಒಂದು ಭಾಷಾ ಸಾಹಿತ್ಯದ ಮೂಲಕ ಏನಾಗುತ್ತೆ, ನಮ್ಗೆ ಒಂದು ಆಧಾರಗಳು ದೊರಕ್ತಾ ಹೋಗ್ತವೆ. ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನೋಡಿ, ವಿಶಾಖದತ್ತನ ಮುದ್ರಾ ರಾಕ್ಷಸ. ನೋಡಿ, ಇಲ್ಲಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಎನ್ನುವಂತ ಕೃತಿ ನಮಗೇನಾಗುತ್ತೆ, ಒಂದು ದೇಶೀಯ ಸಾಹಿತ್ಯದ ಒಂದು ಆಧಾರವಾಗಿ ನಮ್ಗೆ ಸಿಗುತ್ತೆ. ಗೊತ್ತಾಯ್ತಾ? ಇನ್ನು ಕಲ್ಲಹಣನ ರಾಜತರಂಗಿಣಿ. ಇಲ್ಲಿ ಬೇರೆ ಬೇರೆ ಕಲರ್ ಹಾಕ್ತೀನಿ ನಾನು, ನಿಮ್ಗಂದ್ರೆ ಸ್ವಲ್ಪ ಐಡಿಯಾ ಬರುತ್ತೆ ಯಾರ್ಯಾರ್ದು ಅಂತ ಹೇಳ್ಬಿಟ್ಟು. ಅಶ್ವಘೋಷನ ಬುದ್ಧ ಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗತಾ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳನ್ನ ಇಲ್ಲಿ ಹೆಸರಿಸಬಹುದು. ನೋಡಿ, ದೇಶೀಯ ಸಾಹಿತ್ಯ ಅಂದ್ರೆ ಅಂತ ತಿಳ್ಕೊಂಡ್ವಿ. ದೇಶೀಯ ಸಾಹಿತ್ಯ ಅಂದ್ರೇನು? ಭಾರತೀಯರೇ ಏನಂತ ಹೇಳಿದೆ ನಾನು, ನೆನ್ಪಿದೆಯಲ್ವಾ? ಭಾರತೀಯರೇ ಅಥವಾ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನ ಏನಂತ ಕರಿತೀವಿ ನಾವು? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಸರಿನಾ? ಈ ಒಂದು ದೇಶೀಯ ಸಾಹಿತ್ಯದಲ್ಲಿ ಬರಹದ ರೂಪವನ್ನ ಪಡೆದಿರುವಂತಹ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಕೂಡ ಈ ಸಾಹಿತ್ಯವನ್ನ ನಾವು ಕಾಣ್ಬಹುದು. ಅವುಗಳಲ್ಲಿ ಯಾವ್ಯಾವ್ದು ಇರ್ಬೋದು? ಸಂಸ್ಕೃತ ಇರ್ಬೋದು, ಪ್ರಾಕೃತ ಇರ್ಬೋದು, ಕನ್ನಡ ಇರ್ಬೋದು, ತಮಿಳು, ತೆಲುಗು, ಮರಾಠಿ, ಇವಿಷ್ಟು ಭಾಷೆಗಳಲ್ಲಿ ನಾವು ಒಂದು ಸಾಹಿತ್ಯ ಪರಂಪರೆಯನ್ನ ನಾವು ಕಾಣ್ಬಹುದು. ಅದರಲ್ಲಿ ನಮಗೆ ದೊರೆತಿರುವಂತಹ ಕೆಲವೊಂದು ಸಾಹಿತ್ಯದ ಒಂದು ಮೂಲಾಧಾರಗಳು ಅಂದ್ರೆ ಭಾರತೀಯರೇ ರಚನೆ ಮಾಡಿದಂತಹ, ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯದ ಒಂದು ಸಾಹಿತ್ಯಗಳು ಯಾವ್ದಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ, ಜೊತೆಗೆ ಕಲ್ಹಣನ ರಾಜತರಂಗಿಣಿ ಇರ್ಬೋದು, ಅಶ್ವಘೋಷನ ಬುದ್ಧ ಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗತಾ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಅಂದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗ, ಇವಿಷ್ಟು ಸಾಹಿತ್ಯಗಳು ನಮ್ಗೆ ದೇಶೀಯ ಸಾಹಿತ್ಯಗಳಾಗಿ ನಮ್ಗೆ ಲಭ್ಯವಾಗಿವೆ. ಇದಕ್ಕೆ ಒಂದು ಸಣ್ಣದಾಗಿರುವಂತ ಒಂದು ಕ್ಲೂ ನೆನ್ಪಿಟ್ಕೋಬಹುದು ನಾವು. ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ವಿಶಾಖ ಮುದ್ರಾ, ಅಶ್ವಬುದ್ಧ, ನೋಡಿ
ಇಲ್ಲಿ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ನಂದ್ರೆ ನೆನ್ಪಾಗೋಕೆ ನಮ್ಗೆ ಕ್ಲೂ ತರ. ವಿಶಾಖ ಮುದ್ರಾ, ಅಶ್ವಬುದ್ಧ, ಕೌಟಿಲ್ಯ ಅರ್ಥ, ಕೌಟಿಲ್ಯ ಅರ್ಥ, ಹಾಲಗತ ಸಪ್ತಶತಿ, ಹಾಲಗತ ಸಪ್ತಶತಿ. ಇದಕ್ಕೊಂದು ಹಾಡನ್ನ ಮಾಡ್ಬೋದು ನಾವು. ಹಾಡ್ ಹೇಳ್ಕೊಂಡು ಹೇಳೋಣ. ಹಾಡ್ ಹೇಳ್ಬಿಟ್ಟು ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶ್ವಘೋಷಣ ಬುದ್ಧ ಚರಿತ, ಅಶ್ವಘೋಷಣ ಬುದ್ಧ ಚರಿತ, ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶ್ವಘೋಷಣ ಬುದ್ಧ ಚರಿತ, ಅಶ್ವಘೋಷಣ ಬುದ್ಧ ಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಹಾಲನ ಗತ ಸಪ್ತಶತಿ, ಹಾಲನ ಹಾಲನ ಗತ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ, ಬಾಣಭಟ್ಟನ ಹರ್ಷಚರಿತ, चांद बरदाई पृथ्वीराज दासो, चांद बरदाई पृथ्वीराज दासो, पंपना पंपना विक्रमार्जुन विजयम, पंपना पंपना विक्रमार्जुन विजयम, संगम साहित्य बौद्ध साहित्य त्रिपिटकಗಳು, ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳ ತ್ರಿಪಿಟಕಗಳು, ಅಮೋಘ ವರ್ಷನ ಅಮೋಘ ವರ್ಷನ್ ಆಸ್ಥಾನದ ಕವಿಯು, ಅಮೋಘ ವರ್ಷನ ಅಮೋಘ ವರ್ಷನ್ ಆಸ್ಥಾನದ ಕವಿಯು, ಶ್ರೀ ವಿಜಯನ ಶ್ರೀ ವಿಜಯನ ಕವಿರಾಜ ಮಾರ್ಗ, ಶ್ರೀ ವಿಜಯನ ಶ್ರೀ ವಿಜಯನ ಕವಿರಾಜ ಮಾರ್ಗ, ದೇಶೀಯ ಸಾಹಿತ್ಯ ಇವೆಲ್ಲವೂ, ದೇಶೀಯ ಸಾಹಿತ್ಯ ಇವೆಲ್ಲವೂ, ಏನು ದೇಶೀಯ ಸಾಹಿತ್ಯ, ಏನು ದೇಶೀಯ ಸಾಹಿತ್ಯ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವೇ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವೇ, ದೇಶೀಯ ಸಾಹಿತ್ಯ, ದೇಶೀಯ ಸಾಹಿತ್ಯ. ನೋಡಿದ್ರಾ? ಈ ಒಂದು ಹಾಡನ್ನ ನೆನ್ಪಿಟ್ಕೊಳ್ಳಿ. ಆ ಸಂದರ್ಭದಲ್ಲಿ ನಮ್ಗೆ ತುಂಬಾನೇ ನೆನ್ಪಲ್ಲಿ ಉಳಿಯುತ್ತೆ, ಯಾವುದೇ ಕಾರಣಕ್ಕೂ ನಮ್ಗೆ ಮರ್ತೋಗೋದಿಲ್ಲ. ನಮ್ಗೆ ಈಗ ಗೊತ್ತಾಗುತ್ತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಡನ ರಾಜತರಂಗಿಣಿ, ಕಲ್ಲಡನ ರಾಜತರಂಗಿಣಿ. ನಾವ್ ಯಾವ ರೀತಿ ಪದ್ಯ ಹೇಗೆ ಓದ್ತೀವೋ ಆ ರೀತಿ ಇದನ್ನ ನೆನ್ಪಿಟ್ಕೊಂಡ್ರೆ ಖಂಡಿತವಾಗಿ ಕೂಡ ನೀವು ಮರೆಯೋದೇ ಇಲ್ಲ. ಸೊ ಈ ಒಂದು ಇದಕ್ಕೊಂದು ಟ್ಯೂನ್ ಹಾಕಿ ಹೇಳ್ಬೋದು. ಇಲ್ಲಾಂದ್ರೆ ನಾವು ಯಾವ್ದಾದ್ರು ಒಂದು ದೇಶ 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 ನನ್ನದು ಅಂತ ಬರುತ್ತಲ್ಲ, ಆ ತರ ಟ್ಯೂನ್ ಹಾಕ್ಬೋದು. ಬೇರೆ ಬೇರೆ ಯಾವ್ದಾದ್ರು ಒಂದು ಟ್ಯೂನ್ ಹಾಕ್ಬಿಟ್ಟು ನಿಮಗೆ ಸರಿಯಾಗಿ ನೆನ್ಪಿಟ್ಕೊಳ್ಳೋಕೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವೇನ್ ಮಾಡಿ ಈ ಒಂದು ಹಾಡನ್ನ ನೆನ್ಪಿಟ್ಕೊಂಡು, ನಮಗ್ ಗೊತ್ತಾಯ್ತಲ್ವಾ ಈಗ ಎಷ್ಟ್ ಗೊತ್ತಾಯ್ತು ನಮ್ಗೆ. ಆಧಾರಗಳು ಗೊತ್ತಾಯ್ತು. ಇವತ್ತಿನ ತರಗತಿನಲ್ಲಿ ನಾವು ಆಧಾರಗಳ ಬಗ್ಗೆ ತಿಳ್ಕೊಂಡ್ವಿ. ಆಧಾರಗಳಂದ್ರೆ ಇಲ್ಲಿ ಎಷ್ಟು ವಿಧಗಳೆಂತ ಇದಾವಂತ ಗೊತ್ತಾಯ್ತು. ಅದಲ್ದೇನೆ ಆಧಾರಗಳನ್ನ ಎಷ್ಟು ವಿಧಗಳಾಗಿ ಮಾಡ್ತೀವಿ ಅಂತ ಗೊತ್ತಾಯ್ತು. ಆ ಒಂದು ಆಧಾರಗಳಲ್ಲಿ ನಾವು ಒಂದು ಯಾವ್ಯಾವ್ದಂತ ನೋಡ್ತಾ ಹೋಗೋಣ. ಮತ್ತೊಂದ್ಸರಿ ರಿವಿಷನ್ ತರ ಮಾಡ್ತಾ ಹೋಗ್ತೀನಿ, ನಿಮ್ಗೆ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ನಾವು ಆಧಾರಗಳಲ್ಲಿ ನೋಡಿ, ಆಧಾರ ಅಂದ್ರೇನು? ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನ ನಾವೇನಂತ ಕರಿತೀವಿ? ಆಧಾರಗಳಂತ ಹೇಳ್ತೀವಿ. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳು, ಮೂಲ ಅಂತ ಆದ್ರೆ ಮೊದ್ಲಿ ಅಂದ್ರೆ ಮೂಲವಾಗಿ ಎಲ್ಲಿಂದ ಅಂತ ಹೇಳ್ತೀವಲ್ವಾ, ಅದ್ರ ಮೂಲವನ್ನ ಹುಡುಕ್ಬೇಕು ಅಂತ ಹೇಳ್ತೀವಲ್ವಾ. ಸೊ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳಂತ ಕರಿತೀವಿ. ಇವು ಆಧಾರಗಳು ಕೆಲವೊಂದ್ಸರಿ ಏನಾಗುತ್ತವೆ ಅಂದ್ರೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತವೆ. ಅಲ್ಲಿ ಇತಿಹಾಸಕಾರರು ಏನ್ ಮಾಡ್ತಾರೆ, ಅವನ್ನ ಬೇರೆ ಬೇರೆ ರೀತಿಯಾಗಿ ಆಧಾರಗಳನ್ನ ಕಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಹೊಸ ಹೊಸ ಆವಿಷ್ಕಾರಗಳು ನಡೀತವೆ. ಕೆಲವೊಂದ್ಸರಿ ಆಧಾರಗಳು ಸರಿಯಾದಂತಹ ನಿರ್ದಿಷ್ಟ ಒಂದು ನಿಖರತೆಯನ್ನ ಕೊಡದಿದ್ದಂತ ಪಕ್ಷದಲ್ಲಿ ಏನಾಗುತ್ತೆ, ಆ ಒಂದು ಆಧಾರಗಳು ಸಿಕ್ಕಿರುವಂತ ಆಧಾರಗಳ ಮೇಲೆ ಏನ್ ಮಾಡುತ್ತೆ, ಊಹೆಗಳನ್ನ ಮಾಡಲಾಗುತ್ತೆ ಆಯ್ತಾ. ಜೊತೆಗೆ ಈ ಒಂದು ಆಧಾರಗಳ ಒಂದು ಹೊಸ ಹೊಸ ಆಯಾಮಗಳನ್ನ ಪಡ್ಕೊಳ್ತವೆ. ತಲೆಮಾರುಗಳಿಂದ ಅಂದ್ರೆ ಇಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವಂತಹ ಯಾವ್ಯಾವ ರೀತಿಯ ಆಧಾರಗಳು ಸಿಗ್ಬೋದು ಅಂದ್ರೆ, ಒಂದು
ಪರಿಕರಗಳು ಸಿಗ್ಬೋದು. ಜೊತೆಗೆ ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳಿರ್ಬೋದು, ಕೋಟೆಗಳಿರ್ಬೋದು, ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಜೊತೆಗೆ ವಿವಿಧ ಬಗೆಯ ಆಯುಧಗಳಿರ್ಬೋದು, ಲಿಖಿತ ಸ್ವರೂಪದ ದಾಖಲೆಗಳಿರ್ಬೋದು, ಕೃತಿಗಳಿರ್ಬೋದು, ಮೌಖಿಕ ಪರಂಪರೆಗಳಿರ್ಬೋದು, ಇವಿಷ್ಟು ಕೂಡ ಇತಿಹಾಸದ ರಚನೆಗೆ ಆಧಾರಗಳಾಗಿ ನಮಗೆ ಸಿಗುತ್ತೆ ಅಂತೇಳಿ. ಇಲ್ಲಿ ನಾವು ಆಧಾರಗಳ ಪ್ರಕಾರಗಳನ್ನ ನೋಡಿದ್ರೆ, ಒಂದು ಸಾಹಿತ್ಯಿಕ ಆಧಾರ, ಎರಡನೇದು ಪ್ರಾಕ್ತನ ಆಧಾರ, ಮೂರನೇದು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಇಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ ಭಾಗ ಮಾಡ್ತೀವಿ. ಇನ್ನು ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. ಇಲ್ಲಿ ಸಾಹಿತ್ಯಿಕ ಆಧಾರ ಅಂದ್ರೆ ಏನು ಅಂದ್ರೆ ಲಿಖಿತ ರೂಪದಲ್ಲಿ ಬರೆದಿರುವಂತಹ ಒಂದು ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂದ್ರೆ, ವಿದೇಶಿ ಸಾಹಿತ್ಯ ಅಂದ್ರೆ, ಸಾಹಿತ್ಯ ಅಂದ್ರೆ ಏನಂದ್ರೆ ಲಿಖಿತ ರೂಪದಲ್ಲಿ ಇರ್ಬೇಕು. ಅದು ದೇಶೀಯ ಸಾಹಿತ್ಯ ಆಗಿರ್ಬೋದು, ವಿದೇಶಿಯ ಸಾಹಿತ್ಯ ಆಗಿರ್ಬೋದು, ಅದನ್ನ ಸಾಹಿತ್ಯ ಆಧಾರ ಅಂತ ಹೇಳ್ತೀವಿ. ಇವು ಆಯಾ ಕಾಲಘಟ್ಟದ ಅಂದ್ರೆ ಆಯಾ ಕಾಲ ಒಂದು ಘಟ್ಟದ ಒಂದು ಲಿಖಿತ ಸಾಹಿತ್ಯವನ್ನ ಕಟ್ಕೊಡ್ತವೆ. ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಚರಿತ್ರೆಯನ್ನ ಕಟ್ಕೊಡ್ತವೆ. ನೇರವಾಗಿ ಹೇಳದೇ ಇದ್ರು ಕೂಡ ಅವು ಹೀಗಿರ್ಬೋದು ಅನ್ನುವಂತ ಒಂದು ಊಹೆಗಳ ಮೂಲಕ, ವಿಶ್ಲೇಷಣೆಗಳ ಮೂಲಕ ಇತಿಹಾಸಕಾರರು ನಮಗೆ ಸತ್ಯ ಸಂಗತಿಗಳಿಗೆ ಹತ್ತಿರವಾಗಿರುವಂತಹ ವಿಚಾರವನ್ನ ನಮಗೆ ಹೇಳುವಂತ ಪ್ರಯತ್ನವನ್ನ ಆಗುತ್ತೆ. ಇನ್ನು ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ಈ ಒಂದು ದೇಶೀಯ ಸಾಹಿತ್ಯವನ್ನ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತೀವಿ. ಇನ್ನು ಭಾರತೀಯ ಭಾಷೆಗಳಲ್ಲಿ ನಾವು ಸಾಹಿತ್ಯವನ್ನ ಕಾಣೋದಾದ್ರೆ ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದವುಗಳ ಭಾಷೆಗಳಲ್ಲಿ ನಾವು ಭಾರತೀಯ ಭಾಷೆಗಳಲ್ಲಿ ನಾವು ಕಾಣ್ಬೋದು. ಅದರಲ್ಲಿ ನಾನು ಹೇಳ್ಕೊಟ್ಟಂತ ಒಂದು ಗೀತೆ ಹಾಡಿತ್ತಲ್ವಾ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧ ಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗತಾ ಸಪ್ತಶತಿ, ಬಾಣಭಟ್ಟನ ಅಶ್ವಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳು ಇಲ್ಲಿ ನಾವು ಕಾಣಬಹುದು. ಇನ್ನು ವಿದೇಶಿಯ ಸಾಹಿತ್ಯವನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ, ಜೊತೆಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ವಿದೇಶಿಯ ಸಾಹಿತ್ಯದ ವಿಚಾರವನ್ನ, ವಿದೇಶಿಯ ಸಾಹಿತ್ಯದ ಕುರಿತಾಗಿರುವಂತಹ ವಿಷಯವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದ್ರಮ್ಮನ. ಧನ್ಯವಾದಗಳು.